ರಾಣಿ ರಾಣಿ ಎಲ್ಲಿ ಹೋದ್ಲು? ಯಾವುದೋ ಅನಿವಾರ್ಯ ಕಾರಣದಿಂದ ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬರೋದೊಂದು ವಾರ ಆಗ್ಬಹುದು. ದಯವಿಟ್ಟು ಕ್ಷಮಿಸಿ. ರಾಣಿ. ಇಲ್ಲಿ ನೀನು ನನ್ನ ಮುಟ್ಟಬೇಡ, ಮುಟ್ಟಿದರೆ ನನಗೆ ಶಾಪ ಬರುವುದು. ಹಂಗ ಅಲ್ಲ, ಮಾತಿದ್ರೆ ಸಾಕು ಮುತ್ಕೊಂಡು ಇವತ್ತು ಈ ಸನ್ಯಾಸಿ ವೇಷ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ಯಲ್ಲ. ಈ ವೇಷ ಹಾಕೊಂಡ್ ತಪಸ್ ಮಾಡಿದ್ರೆ ಸೋರಕ್ಕೆ ನಮ್ಮ ಏನಕ್ಕೆ ಬಂದ್ಬಿಡ ತಿಳ್ಕೊಂಡ್ಬಿಟ್ಟಿದ್ಯಾ? ಛೇ 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 ಛೇ, ಯಕಶ್ಚಿತ್ ಒಂದು ಹೆಣ್ಣಿಗಾಗಿ ನಾನು ತಪಸ್ಸು ಮಾಡುವುದೇ ಎಂದಿಗೂ ಸಾಧ್ಯವಿಲ್ಲ. ನಿನ್ನನ್ನಾಗಲೇ ಪ್ರೇಮಿಸಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತದ ದಾರಿಗಾಗಿ ತಪಸ್ಸು ಮಾಡುತ್ತಿದ್ದೇನೆ. ಯೋ, ನಿನ್ ಹುಚ್ಚಿಚ್ಚಿ ಹಿಡ್ದಿದ್ಯಾ? ನನ್ ಮೊದ್ಲೇ ಪಡ್ಕೊಂಡೆ. ನಾಯಿ ಹತ್ರ ಬಾಲಿನ ತರಲೆ ಮಾಡ್ಬೇಡ ಅಂತ ಕೇಳ್ದ್ಯಾ ನನ್ ಮಾತನ? ಈಗ ನೋಡು, ನಾಯಿ ಕಚ್ಚಿ ಹುಚ್ಚಿದ್ದಂಗ ಆಗ್ಬಿಡಿದ್ಯಲ್ಲಪ್ಪ. ಎಲ್ಲಿ ನಾಯಿ ಮಣಿಯೇ, ಸಾಕು ಮಾಡೋ ನಿನ್ನ ಒಣ ಪ್ರಲಾಪ. ಇನ್ನು ಮುಂದೆ ನಿನ್ನ ನಾಟಕ ನನ್ನ ಮುಂದೆ ಸಾಗದು. ಯೋ, ನಾಟಕ ಆಡ್ತಾ ಇರೋದು ನಾನಲ್ಲ, ನೀನು. ತಪ್ಪು ತಪ್ಪು ತಪ್ಪು. ಜಗತ್ತಿನಲ್ಲಿ ಮೋಸ ಮಾಡುತ್ತಿರುವುದೇ ಈ ನಿನ್ನ ಲೇಡಿ ಗ್ರೂಪು. ಲವ್ ಮಾಡ್ತೀನಿ ಅಂತ ಮೋಸ ಮಾಡಿ ಮೋಹಿಸಿ ಮೋಸ ಮಾಡುವುದೇ ಈ ನಿನ್ನ ಲಾರಿ ಪುರಕ್ಕೆ ಸೇರಿದ್ದು. ನಿನ್ನನ್ನು ನೋಡುವುದಿರ್ಲಿ, ನಿನ್ನ ಹತ್ರ ಮಾತಾಡುವುದೇ ವೇಸ್ಟ್ ಆಫ್ ಟೈಮ್. ಯೋ, ನಾನ್ ನಿನ್ಗೇನೇ ಮೋಸ ಮಾಡಿದ್ದೀನಿ? ಹಾ, ಈಗ ಮಾಡಿಲ್ಲ, ಮುಂದಕ್ಕೆ ಮಾಡ್ಬೋದು. ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡ್ ಮೋಸ ಮಾಡಿಲ್ವಾ? ನನ್ ಸ್ಟೇಟ್ ರಾಣಿ ಅಂತದ್ ಏನ್ ಮಾಡಿದ್ದಾಳೆ? ಏ ಕುಳ್ಳಿ, ಆ ನಿನ್ ಸ್ಟೇಟ್ ರಾಣಿ ನಮ್ ಗುರು ಸೆಂಟ್ರಲ್ ರೋಡ್ ಎದುರಿಗೆ ಎರಡೆರಡು ರೀತಿ ನಾಟಕ ಆಡಿ ಕಣ್ಣ ಮುಚ್ಚಲೆ ಆಡ್ತಿರೋದು ನನಗೆ ಗೊತ್ತಿಲ್ವಾ? ಯೋ, ಅದಕ್ಕೆ ನಾನ್ ನಿನ್ಗೇನೆ ಮಾಡಿದ್ದೀನಿ. ಬರೇ ಮನೆಗೆ. ವಿಶ್ವಾಮಿತ್ರ ಮೇನ್ಕೆ ನಂಬಿ ಮೋಸ ಹೋದ. ಅದಕ್ಕೆ ಮುರ್ಬಿಟ್ಟು ನಿನ್ನ ಕೈ ಕೊಟ್ಟಿಯಾ? ಕುಳ್ಳಿ ಕುಳ್ಳಿ ಮುರ್ಬಿಟ್ಟು ಮೇಜರ್ ಮಂಜುನಾಥ್, ಐ ಆಮ್ ವೆರಿ ಸಾರಿ. ನೀನು ಕೊಟ್ಟ ಕಾಲಾವಕಾಶ ಎಲ್ಲ ಮುಗೀತು. ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ. ಆ ಪೇಪರ್ ಸೆಲಿಟ್ಟಿದ್ದಿ ಅಂತ ಹೇಳ್ಬಿಟ್ರೆ ನೀನು ಬಂಗ್ಲೆ, ಕಾರು ಎಲ್ಲಾ ಇಟ್ಕೊಂಡು ಬೇಕಾದ ಹುಡುಗಿರ ಜೊತೆಗೆ ಆರಾಮಾಗಿರ್ಬಹುದು. ಯೋಚನೆ ಮಾಡಯ್ಯ, ಸುಮ್ನೆ ಜೀವ ಯಾಕೆ ಕಳ್ಕೊಂತೀಯ? ಏನಂತೀಯ ರಾಮ್ಲಿಗ? ಮಂಜುನಾಥ, ನೀನ್ ಒಂದು ನಿಮಿಷ ಕಣ್ಮುಚ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಕಾಣಿಸೋದಿಲ್ಲ. ಶಾಶ್ವತವಾಗಿ ಕಣ್ಮುಚ್ಕೊಂಡ್ಬಿಟ್ರೆ ದೇಶ ಜನ ಏನು ಕಾಣಲ್ಲ. ಈ ಪ್ರಜಾಸೇವೆ, ದೇಶಭಕ್ತಿ ಎಲ್ಲ ಭ್ರಮೆ ಕಣಯ್ಯ. ನೀನೇ ಸತ್ತೋದ್ಮೇಲೆ ಏನ್ ಸಾಧಿಸಿ ಏನ್ ಪ್ರಯೋಜನ? ಏಯ್ ಮೂರ್ಖ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಸತ್ತೇ ಸಾಧಿಸಿ ತೋರಿಸಿದ್ದು. ರಾಮ್ಲಿಗ, ಇವರೆಲ್ಲ ಯಾರು? ಒಂಥರ ಪುಣ್ಯಾತ್ಮರು, ಮಹಾತ್ಮರ ತರ ಹುತಾತ್ಮರು ಇರ್ಬೇಕು. ಯಾವಾಗ್ಲೂ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡೋ ಹಂದಿಗಳಿಗೆ ಪಾರಿಜಾತದ ಕಂಪು ಹೇಗ್ ಗೊತ್ತಾಗುತ್ತೆ? ನಾನು ಹಂದಿನ? ಪೊಲೀಸ್ನವರು ಬಂದ್ರು. ನಡೀರೋ. ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡೋದಕ್ಕೆ ಕಾರಣ? ಕಾರಣ ಬೇಕಾ? ಯಾವ ಕಾರಣ? ಕಣ್ಣು ಮುಂದೆನೆ ಕಾಣ್ತಾ ಇದೆ. ನೀವು ಮೇಜರ್ ಮಂಜುನಾಥ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಡ್ತಿರೋದಿಕ್ಕೆ. ಅವಣಿ, ಮೇಜರ್ ಮಂಜುನಾಥ ಸತ್ತು 5 ವರ್ಷ ಆಯ್ತು. ಇವನೇ ಮೇಜರ್ ಮಂಜುನಾಥ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿನಾ? ನೀವು ನೋಡ್ಲೇಬೇಕಾ? ನೋಡಿದ್ರಾ? ಇದೇ ಸಾಕ್ಷಿ. ಈ ಮೇಜರ್ ಮಂಜುನಾಥ್ ಬೇರೆ ಯಾರು ಅಲ್ಲ, ನನ್ನ ಪತಿ. ಇವರೇ ಮೇಜರ್ ಮಂಜುನಾಥ್ ಅನ್ನೋದಕ್ಕೆ ಅವರ ಹೆಂಡತಿಯಾದ ನಾನೇ ಸಾಕ್ಷಿ. ಸಾಕ್ಷಿ ಅಂತ ಅವಳನ್ನು? ಅದು ಶಟ್ ಅಪ್.
ಪಿಸಿ ಏನ್ ನೋಡ್ತಿದ್ದೀರಾ? ಎಲ್ರು ಹೇಳ್ಕೊಂಡು ಹೋಗಿ. ಕಾವೇರಿ ಏನಂದ್ರೆ ಬೇಡ ಕಾವೇರಿ. ನನ್ನ ಗಂಡ ಇಂಥ ದೇಶಭಕ್ತ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಬನ್ನಿ ಎದ್ದೇಳಿ. ರೀ ನೀವ್ಯಾಕೆ ಮಾತಾಡ್ತಿಲ್ಲ? ನೀನ್ ಸಿಕ್ಕಿರೋ ಸಂತೋಷದಲ್ಲಿ ಮಾತೆ ಹೊರಡ್ತಿಲ್ಲ ಕಾವೇರಿ. ರೀ ನೀವ್ ಆ ಸೀಕ್ರೆಟ್ನ ಯಾರಿಗೂ ಹೇಳಿಲ್ಲ ತಾನೆ? ಯಾವ ಸೀಕ್ರೆಟ್ ಕಾವೇರಿ? ರೀ ನಾನ್ ನಿಮ್ ಹೆಂಡ್ತೀರಿ. ಕರ್ತವ್ಯ ಅನ್ನೋ ಕ್ಯಾಪ್ನ ತಲೆ ಮೇಲಿಟ್ಟು, ಕಾನೂನು ಅನ್ನೋ ಕಾಕಿ ಬಟ್ಟೆ ತೊಟ್ಟು, ಮನೆ ಮಠ ಬಿಟ್ಟು ಬಿಸಿಲು ಬೆಂಕಿಲ್ ಸುಟ್ಟು ನೀವೆಲ್ಲಿದ್ದೀರಾ ಅನ್ನೋ ಗುಟ್ಟನ್ ರಟ್ ಮಾಡಿ ನಿಮ್ ಮುಂದೆ ನಿಂತಿರೋ ನಿಮ್ ಹೆಂಡತಿ ಬಗ್ಗೆನೂ ನಿಮಗ್ ಸಂಶಯನಾ? ನಾನು ಹಾಗೆ ನಡ್ಕೊಂಡೆ ಕಾವೇರಿ. ಹಾಗಲ್ಲ ರೀ, ಸುಮ್ನೆ ಹೇಳ್ದೆ. ಹಾ ನೋಡಿ, ಆ ಪೇಪರ್ ಬೇರೆ ಯಾರಿಗೂ ಸಿಗ್ಬಾರ್ದು. ಅದೆಲ್ಲಿದೆ ಹೇಳಿ, ಅದನ್ನ ಸುಟ್ಟಾಕ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೆ. ಯಾರ್ ನೀನು? ರೀ ನೀ ನನ್ನ ಹೆಂಡತಿ ಅಲ್ಲ, ನಿಜ ಹೇಳು. ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೀಗೂ ಅಲ್ಲ ಹಾಗೂ ಅಲ್ಲ. ನೋಡು, ನನ್ನ ಹೆಂಡತಿ ಎಡಗೈಯಲ್ಲಿ 6 ಬೆರಳು ಇತ್ತು ಇತ್ತು ಇತ್ತು. ಸುಳ್ಳು. ನಾನ್ ನಿಮ್ ಹೆಂಡತಿ ನೋಡಿದ್ದೀನಿ. ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೋಡು, ನೀ ನನ್ನ ಹೆಂಡತಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿ ಟೆಸ್ಟ್ ಮಾಡಿದೆ. ನಿಜ ಹೇಳಿ ನೀನು ಸಿಕ್ಕಾಕೊಂಡೆ. ರಾಣಿ, ಇವನ್ನ ಬಾಯ್ ಬಿಡ್ಸೋದಿಕ್ ಮಾಡಿದ ಪ್ಲಾನ್ಗಳನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು ಬಂಗಾರು, ಇವಳೇನೋ ಸರಿಯಾಗಿ ನಾಟಕ ಆಡಿದ್ಲು. ಆದ್ರೆ ಈ ಹಲ್ಕ ನನ್ ಮಗ ಹೇಗೆ ಉಳಿಸಿದ್ರೆ ನಮ್ಗೆ ತೊಂದ್ರೆ, ಏನಂತೀರಾ? ಸ್ವಲ್ಪ ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಇನ್ನೂ ಒಂದು ಪ್ಲಾನ್ ಇದೆ. ಯಾವ್ದಪ್ಪ ಅದು? ಇವಳ ಹಾಗೆ ಇರೋ ಇವನ್ ಹೇಳ್ತೀನೋ. ಕಾವೇರಿ, 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 ಕಾವೇರಿ. ಹಾ, ನಿನ್ನ ಕಾವೇರಿನೇ ಈಗ ನಮ್ಮಲ್ಲಿ ಹರಿತಾ ಇದ್ದಾಳೆ. ನೋಡು, ಇನ್ನ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಪೇಪರ್ ಸೆಲ್ಲಿಟ್ಟಿದ್ದೆ ಅಂತ ಹೇಳದೆ ಹೋದ್ರೆ ನಿನ್ನ ಕಾವೇರಿ ಇಲ್ಲಿ ನಾವು 3 ಜನನು ಆನಂದವಾಗಿ ಈಜಾಡ್ಬೇಕಾಗುತ್ತೆ. ಆಮೇಲೆ ನಿನ್ನ ಗಂಡ ದಿವಸ ಸಹಿತ ಉಳಿಬೇಕು ಅನ್ನೋ ಆಸೆ ಏನಾದ್ರು ನಿನಗಿದ್ರೆ ನಾವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ನಡಿಯೇ ಅಂತೂ ಇವಳನ್ನ ಬನೆಗೆ ಹಾಕೊಂಡಿದ್ದು ಸರಿ ಹೋಯ್ತು. ರಾಣಿ, ಈಗ ನಿನ್ನ ಅವಶ್ಯಕತೆ ನಮ್ಗಿಲ್ಲ. ನಾನ್ ಹೇಳ್ ಕಳಿಸಿದಾಗ ನೀನ್ ಬಂದ್ರೆ ಸಾಕು. ನೀನ್ ಹೋಗ್ಬೋದು. ನೋಡು, ಈ ವಿಷಯ ನಿನ್ ಗಂಡನ್ಗಾಗ್ಲಿ ಮತ್ತೆ ಬೇರೆ ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದು. ಆಗ್ಲಿ ಸರ್. ಯಾಕ್ರಿ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ ಪತ್ರ ಸಿಗ್ಲಿಲ್ವಾ? ಸಾರಿ ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗೋಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇರ್ಲಿಲ್ವಾ ಅಥವಾ ಮನ್ಸಿರ್ಲಿಲ್ವಾ? ಇಷ್ಟೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಯಾಕೆ? ನನಗೆ ಅರ್ಥ ಆಗದೆ ಇರೋದು ಇನ್ನು ಬಹಳಷ್ಟಿದೆಯಾ? ಗಂಡ ಹೆಂಡತಿ ಸಂಸಾರನ ರಥದ 2 ಚಕ್ರಗಳಿದ್ದಾಗೆ. ಅದ್ರಲ್ಲಿ ಯಾವುದೇ ಒಂದು ಮುರಿದು ಬಿದ್ರು ರಥನೇ ಏರ್ಪೇರಾಗುತ್ತೆ. ರಾಣಿ, ನಾನು ನಿನ್ಗೆ ಎಷ್ಟೇ ಹತ್ರ ಬಂದ್ರು ಅಷ್ಟೇ ನೀನ್ ನನ್ನಿಂದ ದೂರ ಹೋಗ್ತಿದ್ಯಾ? ಪ್ಲೀಸ್ ನನ್ ಮಾತು ಕೇಳಿ. ನೀವ್ ಅನ್ಕೊಂಡ ಹಾಗೆ ನಾನ್ ನಿಮ್ಮಿಂದ ದೂರ ಹೋಗ್ತಿಲ್ಲ. ಮನಸ್ಸಿನಲ್ಲೂ ನಿಮ್ಮನ್ನೇ ತುಂಬಿಕೊಂಡಿದ್ದೀನಿ. ಮತ್ಯಾಕೆ ಹೇಳ್ದೆ ಕೇಳ್ದೆ ಹೊರಟೋದೆ? ನಾನು ಅವತ್ತು ನಿಮಗೆ ಹೇಳಿದ್ನಲ್ಲ, ನನಗ್ ಬೇಕಾದವರೊಬ್ರು ತುಂಬಾ ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಸಹಾಯ ಮಾಡೋಕೆ ನಾನಲ್ದೆ ಬೇರೆ ಯಾರು ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ತಿದ್ದಿಲ್ಲ. ನಾನಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್.
ಹಲೋ, ರಾಣಿ, ನಾನು ಬಂಗಾರು ಮಾತಾಡ್ತಿರೋದು. ಅರ್ಜೆಂಟ್ ಆಗಿ ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಾಗಿದೆ. ಬೇಗ ಬರ್ತೀಯಾ? ಬರ್ತೀನಿ. Yes. ನೀವೊಬ್ಬ ಸೀನಿಯರ್ ಆಫೀಸರ್ ಆಗಿದ್ದು ಸೆಂಟ್ರಲ್ ರೌಡಿ ತರ ನಾಟಕ ಆಡಿ ಇಷ್ಟೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಫರ್ದರ್ ಆಕ್ಷನ್ಸ್ ಕ್ಯಾರಿ ಆನ್. ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಣಿ, ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಏನು? ಈ ನಡುವೆ ನೀನು ಎಲ್ಲಿಗೆ ಹೋಗ್ತಿರ್ತೀಯಾ, ಬರ್ತಿರ್ತೀಯಾ? ಏನಿದೆಲ್ಲ? ರೀ, ಏನ್ರಿ ಇದು? ಏನಾಯ್ತು ನಿಮ್ಗೆ? ನನ್ನ ಮೇಲೆ ಆಣೆ ಇಟ್ಟು ಹೇಳು, ಎಲ್ಲಿಗೆ ಹೋಗ್ತೀಯಾ? ಸುಳ್ಳು ಹೇಳ್ಬೇಡ. ರೀ, ಅದು ಏನೇ ಅದು ಇದು? ನೀನ್ ನನ್ನಿಂದ ಏನು ಮುಚ್ಚಿಡ್ತಿದ್ಯಾ? ಸ್ಟೇಷನ್ ನೋಡಿದ್ರೆ ನನ್ನ ಯಾರು ಅಂತ್ಯಾ, ಮನೇಲಿ ಮಾತ್ರ ಚೆನ್ನಾಗಿರ್ತೀಯಾ? ಏನಿದೆಲ್ಲ ಹುಡುಗಾಟ? ಹೌದು ರೀ, ನೀವು ಗಂಡಸರು ಯಾವಾಗ್ಲೂ ಅನುಮಾನನೇ. ನೋಡಿ, ನನ್ ಪಾಡಿಗೆ ನಾನ್ ಮನ್ಲಿದ್ದೀನಿ. ನೀವ್ ಯಾರನ್ನ ನೋಡಿ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಿ. ಸುಮ್ನೆ ಮಾತು ಮಾಡಿಸ್ಬೇಡ. ನೀನ್ ನನಗೆ ಮೋಸ ಮಾಡ್ತಿದ್ಯಾ? ಮೋಸನಾ? ನಿಮಗ್ ನಾನ್ ಮೋಸ ಮಾಡ್ತೀನಾ? ಅಂತೂ ನಿಮ್ಮ ನಂಬಿದಕ್ಕೆ ಸರಿಯಾದ ಬಹುಮಾನ ಕೊಟ್ರಿ. ಏಯ್, ಸಾಕ್ ಸುಮ್ನಿರಿ. ಬೇಕು ರೀ, ಇದ್ ನನಗೆ ಖಂಡಿತ ಬೇಕಾಗಿತ್ತು. ಅಂದ್ರೆ ನಿಮ್ ಮೇಲಿನ ಅತಿ ಪ್ರೀತಿಗೆ ಇದೇ ಸರಿಯಾದ ಬಹುಮಾನ. ರಾಣಿ, ಏನ್ ಹೇಳ್ತಿದ್ಯಾ ನೀನು? ಹೌದು ರೀ, ಅವತ್ತು ನೀವ್ ಯಾವ್ದೋ ಕೆಲ್ಸದ ಮೇಲೆ ಮೆಡ್ರಾಸ್ಗೆ ಹೋದ್ರಿ. ಆಗ ನನ್ನನ್ನು ಯಾಕೆ ಇಲ್ಲಿಗೆ ಎಳ್ಕೊಂಡ್ ಬಂದ್ರಿ? ಸ್ವಲ್ಪ ತಡಿ ಸ್ಟೇಟ್ ರಾಣಿ, ಅವಸರ ಪಡ್ಬೇಡ. ಮೊದ್ಲು ಹೇಳಿ. ಡಾಕ್ಟ್ರು ನಿನ್ನೆ ತಾನೇ ನೀನ್ ಗರ್ಭಿಣಿ ಅಂತ ಹೇಳಿರ್ಬೇಕಲ್ಲ. ಹೌದು. ಹೌದಾ? ನೀನು ನಿನ್ ಈ ಮಗು ಉಳಿಬೇಕಾದ್ರೆ, ನಿನ್ ಮುತ್ತೈದೆತನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ನಾವ್ ಹೇಳ್ದಂಗ್ ಕೇಳ್ಬೇಕಮ್ಮ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದು ಆಮೇಲೆ ಮೇಜರ್ ಮಂಜುನಾಥ್ ಹೆಂಡತಿ ಕಾವೇರಿನೂ ನಾನು ಇಬ್ರು ಒಂದೇ ರೀತಿ ಇದ್ದಿದ್ರಿಂದ SI ಕಾವೇರಿನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿ ಅವಳನ್ನ ನನಗೆ ತೋರಿಸಿ ಅವಳ ಮಾತು, ನಡತೆ, ಓಡಾಟಗಳನ್ನ ನನಗೆ ಟ್ರೈನಿಂಗ್ ಕೊಟ್ರು. ಕಾರಣ? ಮೇಜರ್ ನಮ್ಮ ದೇಶದ ಮಿಲಿಟರಿ ರಹಸ್ಯಗಳ ಪೇಪರ್ನ ಹಾಗೂ ಬಂಗಾರು ಮಿಲಿಟರಿಯಲ್ಲಿದ್ದಾಗ ಕೊಲೆ ಮಾಡಿದ ರಹಸ್ಯದ ಪೇಪರ್ನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಎಷ್ಟೇ ಚಿತ್ರಹಿಂಸೆ ಕೊಟ್ರು ಅವ್ರು ಬಾಯ್ ಬಿಡ್ತಿಲ್ಲ. ಅದಕ್ಕೆ
ಅವ್ರ ಹೆಂಡತಿ ತರ ನನಗೆ ಎಸ್ಐ ಡ್ರೆಸ್ ಹಾಕ್ಸಿ ಬಂಗಾರು, ಕಾಳಿಂಗ, ರಾಮಲಿಂಗನ ನಾನ್ ಅರೆಸ್ಟ್ ಮಾಡ್ದಾಗ ಮಾಡಿಸಿ ರಹಸ್ಯ ಬಾಯ್ ಬಿಡ್ಸೋಕೆ ಪ್ರಯತ್ನ ಪಟ್ರು. ಆದ್ರೆ ಅದಾಗ್ಲಿಲ್ಲ. ಅದಕ್ಕೆ ಅವ್ರ ನಿಜವಾದ ಹೆಂಡತಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಟ್ಟು ರಹಸ್ಯ ಬಾಯ್ ಬಿಡಿಸೋ ಪ್ರಯತ್ನದಲ್ಲಿದ್ದಾರೆ. ತಪ್ಪು ಮಾಡ್ಬಿಟ್ಟಾರ. ಹೌದು ರೀ, ನಿಮ್ ಮೇಲಿನ ಪ್ರೀತಿಯಿಂದ ಈ ಕೆಲಸ ಮಾಡಿದೆ. ಈ ವಿಷಯ ಯಾರಿಗೂ ತಿಳಿಕೊಡ್ದು. ಹಾಗೇನಾದ್ರೂ ಆದ್ರೆ ನಿನ್ನ, ನಿನ್ ಗಂಡನ್ನ, ನಿನ್ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರು. ಅದಕ್ಕೆ ಈ ವಿಷಯ ಮುಚ್ಚಿಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಟ್ಟಿದ್ರೆ. ಹೋಗ್ಲಿ, ಸಮಾಧಾನ ಮಾಡ್ಕೋ. ಹಲೋ, ನಾನಪ್ಪ ರಾಮ್ಲಿಂಗಯ್ಯ ಮಾತಾಡ್ತಿರೋದು. ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕಾಯ್ತು, ಬರ್ತೀಯಾ? ಬರ್ತೀನಿ. ರಾಣಿ, ಸ್ವಲ್ಪ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ, ಬಾಗಲಾಕು. ಎಲ್ಲಿಗೆ ರೀ? ಬಂದು ಹೇಳ್ತೀನಿ. ಬಂಗಾರು, ಕಾಳಿಂಗ, ರಾಮಲಿಂಗ ಎಲ್ಲಿದ್ದಾರೆ? ನನಗೆ ಗೊತ್ತಿಲ್ಲ. ಕಾಳಿಂಗನ ವರ್ಕ್ ಸ್ಪಾಟ್. ಇಲ್ಲಿಗೆ ಯಾಕೆ ಬಂದ್ರಿ? ಒಂದು ಸಣ್ಣ ಸಹಾಯ ಕೇಳೋಕೆ. ಮತ್ತೆ ಮತ್ತೆ ಬಂದು ನಿನ್ಗೆ ತೊಂದರೆ ಕೊಡೋಕಲ್ಲ. ಇಲ್ಲ, ಮತ್ತೆ ನಿಮ್ ಬಲೆಗೆ ಖಂಡಿತ ನಾನ್ ಬೀಳಲ್ಲ. ಹೊಟ್ಟೋಗಿ ಎಲ್ಲಿದ್ದ? ನಿಮ್ ಜೊತೆ ಸೇರಿ ಮಾಡಿದ ಒಂದ್ ತಪ್ಪಿಗೆ ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡು, ಇದೇ ಕೊನೆ ಸಾರಿ. ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಸ್ಟೇಷನ್ ಹೋಗಿ ಕಾವೇರಿ ತರ ಆಕ್ಟ್ ಮಾಡಿ ರಾಜೀನಾಮೆ ಕೊಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ತೊಂದರೆ ಸಿಕ್ಕಾಕೋಬೇಕಾಗುತ್ತೆ. ನೀನು ಮನುಷ್ಯನಲ್ಲ. ಹಲೋ, ಬಂಗಾರು. ಬಾಸ್ ಬಾಸ್, ನಾನು ಶರ್ಮಾ ಮಾತಾಡ್ತಿರೋದು. ಸೆಂಟ್ರಲ್ ರೌಡಿ ಬಂದು ಚೆನ್ನನ್ನು ಚೆನ್ನಾಗಿ ಹೊಡೆದು ಸ್ಪಾಟ್ ಹೋಗಿದ್ದಾನೆ. ಗುಡ್, ವೆರಿ ಗುಡ್. ನೀನ್ ಹೆಂಡತಿ ಇಲ್ಲಿ ಇರೋದ್ರಿಂದ ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಷ್ಟೂ ದಿವಸ ನೀನು ನಿನ್ನ ಧರ್ಮ ಪತ್ನಿ ನಮ್ ಜೊತೆ ಸೇರ್ಕೊಂಡು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ. ಈಗ ನೀನು ನಮಗೋಸ್ಕರ ಇನ್ನೂ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು. ಮಿಲಿಟರಿ ಸೀಕ್ರೆಟ್ ಪೇಪರ್ಸ್ ಎಲ್ಲಿದೆ ಅಂತ ಮೇಜರ್ ಹತ್ರ ಬಾಯ್ ಬಿಡಿಸ್ಬಿಟ್ಟು ನಿನ್ ಹೆಂಡತಿನ ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗ್ಬೋದು. ನಾವು ಹಾಗೆ ನಮ್ ಕೆಲ್ಸನ ಸೇಫ್ ಆಗಿ ಮಾಡ್ತೀವಿ. ರೈಟ್. ಇಲ್ಲಿಂದ ಸೇಫ್ ಆಗಿ ಹೇಗ್ ಹೋಗೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀವಾಗ ನಮ್ಮನ್ನ ಕಳಿಸ್ಕೊಟ್ರೆ ಸರಿ, ಇಲ್ಲ ನಿಮ್ ಬಾಡಿಗಳನ್ನ ಸೇಫ್ ಲಾಕರ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಇಲ್ಲಿಂದ ಶೋಕ್ ಆಗಿ ನಾನೇ ಅಂತ ಸೇಫ್ ಆಗಿ ಹೋಗೋದಷ್ಟು ಸುಲಭ ಅಂತ ತಿಳ್ಕೋಬೇಡ. ಮೊದ್ಲು ನಮ್ಮ ಈ ಸೆಕ್ಯೂರಿಟಿನ ದಾಟು, ನೋಡೋಣ.
ಅಲ್ಲಿಗೆ ನಿಲ್ಸೋ, ಇಲ್ಲ ನಿನ್ ಹೆಂಡತಿ ನಿಲ್ಲ ಚೆನ್ನಾಗಿ ಕಂಡ್ಬಿಡ್ತೀನಿ. ಬೋಡ್ಕೊಂಡೆ ಎಲ್ಲೋಗ್ಬಿಟ್ಟಪ್ಪ, ಇವನು ಎಲ್ಲೋದ? ಅಂತೂ ಎಲ್ಲ ತಪ್ಪಿಸ್ಕೊಂಡ್ಬಿಟ್ರಪ್ಪ. ಈ 3 ಜನನ ಪ್ರೂಫ್ ಸಮೇತ ಹಿಡಿಯೋಕ್ಕೋಸ್ಕರ ಮೇಜರ್ ಜನರಲ್ ಆರ್ಡರ್ಸ್ ಪ್ರಕಾರ ನಾನೊಬ್ಬ ಸೆಂಟ್ರಲ್ ರೌಡಿಯಾಗಿ ಇಷ್ಟೆಲ್ಲ ಮಾಡ್ಬೇಕಾಗಿ ಬಂತು. ಮೇಜರ್ ಹೇಳಿ, ಅಕೌಂಟ್ ನಂಬರ್ ಎಲ್ಲಿ? ಮೇಜರ್ ಮೇಜರ್